ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 20ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಕರ್ತವ್ಯ ಮಾಡುವಾಗ ಅತಿಯಾಗಿ ನಾವು ಲಾಭದ ಆಗಲಿ ಮತ್ತು ಆ ಕರ್ತವ್ಯದಿಂದ ನಮಗೆ ಫಲಿತಾಂಶ ಏನು ಸಿಗುತ್ತೆ ಮತ್ತು ಆ ಕರ್ತವ್ಯದಿಂದ ನನಗೆ ಇದರಿಂದ ಈ ಕರ್ತವ್ಯದಿಂದ ಏನು ಸಿಗುತ್ತೆ, ಈ ಕರ್ತವ್ಯ ಮಾಡಿದರೆ ನನಗೇನು ಲಾಭ ಮತ್ತು ಈ ಕರ್ತವ್ಯ ಅಂತ ಬಂದಾಗ ಈ ಕರ್ತವ್ಯ ಮಾಡಿದ್ರೇ ಯಾಕೆ ಸಿಗುತ್ತೆ ಅಂತ ನಾವು ಒಳ್ಳೆಯ ಉದ್ದೇಶದಿಂದ ಆಲೋಚನೆ ಮಾಡೋದಕ್ಕಿಂತ ಅತಿಯಾಗಿ ಒತ್ತಡದ ಒಂದು ಆಲೋಚನೆ ಮಾಡ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನಮ್ಮ ಅತಿಯಾದ ಆಲೋಚನೆಗಳೇ ನಮಗೆ ಮುಳ್ಳು ಆಗುತ್ತೆ. ಅಂದರೆ ನಾವೇನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ನಾವು ಆ ಕರ್ತವ್ಯ ಬಗ್ಗೆ ಒಂದು ಆಸಕ್ತಿ ತೋರಿಸ್ಬೇಕು, ಆ ಕರ್ತವ್ಯ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಕೆಲಸ ಮಾಡಬೇಕು. ಆ ಕರ್ತವ್ಯದಿಂದ ಏನೇನಾಗಲಿ ಕಲಿತಾಗ ಆ ಕರ್ತವ್ಯ ನಮಗೆ ಒಂದು ಒಳ್ಳೆಯ ಮುಂದಿನ ದಿನಗಳ ಒಳ್ಳೆಯ ಉಪದೇಶ ಕೊಡುತ್ತೆ ಅಂತ ನಾವು ಒಂದು ನಂಬಿಕೆಯಿಂದ ಕೆಲಸವನ್ನು ಮಾಡಬೇಕು, ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಅಂದ ಮಾತ್ರಕ್ಕೆ ನಮ್ಮ ಕರ್ತವ್ಯ ಬಗ್ಗೆ ನಮಗೆ ತಿಳಿದಿರುತ್ತೆ. ಅದಕ್ಕೆ ಈ ಶ್ಲೋಕದ ಮುಖಾಂತರ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ 20ನೇ ಶ್ಲೋಕ ನಮಗೆ ಶ್ಲೋಕದ ಒಂದು ಅರ್ಥಪೂರ್ಣ ಮತ್ತು ನಮ್ಮ ಜೀವನಕ್ಕೆ ಏನೇನೆಲ್ಲ ಸಂಬಂಧಪಡುತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಇವತ್ತಿನ ದಿನ ಚರ್ಚಿಸೋಣ. ಮತ್ತು ಇವತ್ತಿನ ದಿನ ಒಂದು ಒಳ್ಳೆಯ ಉದ್ದೇಶವನ್ನು ನಾವು ನಿಮ್ಮ ಈ ಶ್ಲೋಕದಿಂದ ನೀಡುತ್ತೇನೆ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಒಂದು ಒಳ್ಳೆಯ ಉದ್ದೇಶದ ಜೀವನ ಹೇಗಿರುತ್ತೆ ಮತ್ತು ನಾವು ಕರ್ತವ್ಯವನ್ನು ಯಾವ ಥರ ಮಾಡಬೇಕು, ಕರ್ತವ್ಯದಿಂದ ಮತ್ತು ಒಳ್ಳೆಯ ಉದ್ದೇಶಗಳು ಯಾವ ಥರ ಇಟ್ಕೊಳ್ಬೇಕು ಅಂತ ಬಂದಾಗ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ, ಈ 20ನೇ ಶ್ಲೋಕ ಏನು ಹೇಳುತ್ತೆ ಮತ್ತು ಆ ಶ್ಲೋಕದಿಂದ ನಮ್ಗೆ ಏನೇನೆಲ್ಲ ಒಂದು ಒಳ್ಳೆಯ ಉದ್ದೇಶಗಳು ಸಿಗ್ತವೆ ಅಂತ ತಿಳ್ಕೊಳ್ಳೋಣ. ಬನ್ನಿ. 20ನೇ ಶ್ಲೋಕ ಹೇಳುತ್ತೆ, ತಸ್ಯಕ್ತ್ವ ಕರ್ಮ ಫಲಸಜ್ಞಂ ನಿತ್ಯತೃಪ್ತಂ ನಿರಾಶ್ರಯಂ ಕರ್ಮಣ್ಯ ಬ್ರಿಭಿರುತ್ಸಾಪಿ ನೈವ ಕಿಚ್ಚನ ತೇ ಕರೋರಿತಿ ಸಮ್ಮಂ. ಇದರ ಅರ್ಥ, ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲ ಮೋಹವನ್ನು ತ್ಯಾಜಿಸಿ ಇರುತ್ತಾನೆ. ಅವನು ಸದಾ ತೃಪ್ತ ಸ್ವಾತಂತ್ರ್ಯನು. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ನಿರಂತರಾಗಿದ್ದರೂ ಫಲ ಅಪೇಕ್ಷೆಯ ಇರುವ ಕರ್ಮವನ್ನು ಮಾಡುವುದಿಲ್ಲ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದರೆ ಆ ಕರ್ತವ್ಯವನ್ನು ನಿನಗೆ ಒಂದು ಸ್ವಾತಂತ್ರ್ಯ ಕೊಡಬೇಕು ಮತ್ತು ನಿನ್ನ ಒಂದು ಒತ್ತಡ ಜೀವನದ ಹಿಂದಕ್ಕೆ ನೀನು ಇರಬೇಕು. ಮತ್ತು ಅವರು ತಿಳಿಸಿದ ಪ್ರಕಾರ ಶ್ರೀ ಕೃಷ್ಣ ಹೇಳೋದು, ನಿನ್ನ ಕರ್ತವ್ಯ ಬಗ್ಗೆ ನಿನಗೆ ಒಂದು ಆಲೋಚನೆ ಒಳ್ಳೆಯದಿರಬೇಕಾಗುತ್ತೆ, ಆ ಕರ್ತವ್ಯದಿಂದ ಪ್ರಾಮಾಣಿಕತೆ ಇರಬೇಕಾಗುತ್ತೆ, ಆ ಕರ್ತವ್ಯದಿಂದ ನಿನಗೆ ಏನು ಲಾಭ ಸಿಗುತ್ತೆ ಅಂತ ಅತಿಯಾಗಿ ಆಲೋಚನೆಗಿಂತ ಮೊದಲು ಈ ಕರ್ತವ್ಯ ನಾನು ಯಾವ ರೀತಿಯಿಂದ ಮಾಡಬೇಕು, ಈ ಕರ್ತವ್ಯದಿಂದ ನಾನು ಹೇಗೆ ಒಂದು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಳ್ಬೇಕು ಮತ್ತು ಈ ಕರ್ತವ್ಯವನ್ನು ಯಾರಿಗೆ ಹೇಳಬೇಕು, ಯಾರಿಗೆ ತಿಳಿಸ್ಬೇಕು, ಈ ಕರ್ತವ್ಯದಿಂದ ಯಾರಿಗೆ ಲಾಭ ಆಗುತ್ತೆ, ಅವರಿಂದ ನಮಗೇನು ಲಾಭ ಆಗುತ್ತೆ ಅಂತ ನಾವು ಈ ಥರ ಆಲೋಚನೆ ಮಾಡಬೇಕೆ ಹೊರತು ನಾವು ಕಷ್ಟನೇ ಪಡದೇ ಇದ್ದಾಗ ನಮಗೆ ಲಾಭ ಬರಬೇಕು, ನಮಗೆ ಅದು ಬೇಕು ಇದು ಬೇಕು ಅಂತ ನಾವು ಒಂದು ನಿರ್ದಿಷ್ಟ ಆಲೋಚನೆಗೆ ಹೋಗಿಬಿಡ್ತೀವಿ. ಒಳ್ಳೆಯ ಆಲೋಚನೆಯಿಂದ ಹೋದರೆ ನಮಗೆಲ್ಲ ಸಿಗುತ್ತೆ ಮತ್ತು ನಮಗೆ ಇದು ಒಂದು ಶಾಶ್ವತದ ಒಂದು ಏನೇನಾಗಲಿ ನಾವು ವಸ್ತುಗಳ ಮೇಲೆ ಆಗಲಿ ಏನೇ ಆಗಲಿ ಅವೆಲ್ಲ ಶಾಶ್ವತ ಅಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ. ಯಾಕಂದರೆ ನಾನು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ದೆ, ಈ ವಸ್ತುಗಳು ಮಾತ್ರ ನಮ್ಮ ದೇಹದಲ್ಲಿ ಆತ್ಮ ಇರುವವರೆಗೂ ಅಷ್ಟೇ ಯೂಸ್ಫುಲ್ ಆಗುತ್ತೆ. ನಮ್ಮ ಆತ್ಮವನ್ನು ದೇಹ ಬಿಟ್ಟು ಹೋದಾಗ ಅದು ಯಾವತ್ತಿಗೂ ಯೂಸ್ ಆಗಲ್ಲ, ಅದು ಇಲ್ಲಿ ಇದ್ದವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ. ಅದಕ್ಕೆ ನಾವು ವಸ್ತುಗಳ ಮೇಲೆ ಅವಲಂಬಿತ ಕಮ್ಮಿ ಇರಬೇಕಾಗುತ್ತೆ. ಇವತ್ತು ಅವರು ಅದು ತಂದರು, ಇವತ್ತು ಇವರು ತಂದರು ಅಂತ ನಾವು ಅವರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಮಗೆ ನಾವು ಯಾವುದು ಕರ್ತವ್ಯ ಮಾಡ್ತಾ ಇದ್ದೀವಿ, ಆ ಕರ್ತವ್ಯದಿಂದ ಒಳ್ಳೆಯ ಉದ್ದೇಶಗಳು ನಮಗೆ ಸಿಗಬೇಕು, ಆ ಕರ್ತವ್ಯದಿಂದ ನನಗೆ ಒಂದು ಒಳ್ಳೆಯ ಉನ್ನತ ಸ್ಥಾನ ಸಿಗಬೇಕು. ಶ್ರೀ ಕೃಷ್ಣ ಪರಮಾತ್ಮ ಒಂದು ಉದಾಹರಣೆಗೆ ಹೇಳ್ತಾರೆ, ನೀನು ಎಕ್ಸಾಮ್ ಬರ್ತಿದೀಯಾ ಅಂದರೆ ನೀನು ಫೇಲ್ ಆಗ್ತೀಯಾ ಪಾಸ್ ಆಗ್ತೀಯಾ ಅಂತ ನೀನು ಮುಂದೆ ಆಲೋಚನೆ ಮಾಡಿದರೆ ಅದು ನಿನಗೆ ಯಾವತ್ತಿಗೂ ಒಂದು ಏನು ಆಗ್ತೀಯ ಅಂತ ನಿನಗೆ ತಿಳಿಸೋದಿಲ್ಲ. ಆವಾಗ ನೀವು ಏನು ಮಾಡಬೇಕಂದ್ರೆ, ನಾನು ನಿರ್ದಿಷ್ಟವಾಗಿ ಓದಬೇಕು, ಒಳ್ಳೆಯ ರೀತಿಯಿಂದ ಮಾಡಬೇಕು, ಈ ಎಕ್ಸಾಮ್ನ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಬೇಕು, ಈ ಎಕ್ಸಾಮ್ನ ಪಾಸ್ ಆಗಬೇಕಂತ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಅದು ಒಂದು
ಒಳ್ಳೆಯ ರೀತಿಯಿಂದ ನಾವು ಪಾಸ್ ಆಗೇ ಆಗ್ತೀವಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಒಂದು ಬಿಸ್ನೆಸ್ ಅಂತ ಬಂದಾಗ ಆ ಬಿಸ್ನೆಸ್ನಲ್ಲಿ ಏನಿದೆ, ಆ ಬಿಸ್ನೆಸ್ಸನ್ನು ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಬೇಕು, ಹೆಂಗೆ ಮಾಡಬೇಕು, ಆ ಬಿಸ್ನೆಸ್ಸಿನ ನಾಲೆಜ್ ನಾವು ತಿಳ್ಕೋಬೇಕು. ಆವಾಗ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಅವಾಗ ನಾವು ತಿಳ್ಕೋಬೇಕಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ಅವಲಂಬಿತವಾಗಿ ವಸ್ತುಗಳ ಮೇಲೆ ಇರಬಾರ್ದು. ನಮ್ಮ ಕರ್ತವ್ಯದಿಂದ ನಮಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅದರ ಹಿಂದೆ ನಾವು ಇರಬೇಕಾಗುತ್ತೆ. ಅವರು ಇದು ತೊಗೊಂಡ್ರು ಅದು ತೊಗೊಂಡ್ರು ಅಂತ ನಾವು ಅವರ ಬಗ್ಗೆ ಆಲೋಚನೆ ಮಾಡಿದರೆ ನಮ್ಮ ಬಗ್ಗೆ ಆಲೋಚನೆ ಮಾಡೋಕ್ಕೆ ಇಲ್ಲಿ ಯಾರೂ ಇರೋಲ್ಲ. ನಮ್ಮ ಬಗ್ಗೆ ಆಲೋಚನೆ ಮಾಡಬೇಕಂದ್ರೆ ನಾವೇ ಮಾಡಬೇಕು. ಅದಕ್ಕೆ ನೀವು ಏನಾದರೂ ಅವಲಂಬಿತ ಆಗೋಕ್ಕಿಂತ ಮುಂಚೆ ಈ ಶ್ಲೋಕವನ್ನು ನೋಡಿ ಮತ್ತು ನಮಗೆ ಒಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದೆಲ್ಲ ಹೇಗೆ ಬದುಕಬೇಕು ಮತ್ತು ಹೇಗೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ಸ್ಪಷ್ಟವಾಗಿ ಯಾವ ಥರ ತಿಳಿಸಿದ್ದಾರೆ ಅಂದರೆ, ನಿಮ್ಮ ಕೆಲಸವನ್ನು ಪ್ರೀತಿಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡಿ. ಅಂದರೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಪ್ರೋತ್ಸಾಹಿಸಬೇಕು. ಆ ಕೆಲಸದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಮಾತಾಡಬೇಕು. ಒಳ್ಳೆಯ ರೀತಿಯಿಂದ ಏನು ನಡೀತಾ ಇದೆ ಅದರ ಬಗ್ಗೆ ಆಲೋಚನೆಯಿಂದ ಇರಬೇಕು. ಮತ್ತು ಜವಾಬ್ದಾರಿ ಅಂದರೆ ಈ ಕೆಲಸ ಮಾಡ್ತಾ ಇದ್ದೀರ ಅಂದರೆ ಆ ಕೆಲಸದ ಬಗ್ಗೆ ನಿಷ್ಠೆಯಿಂದ ಜವಾಬ್ದಾರಿ ಇರುವ, ಈ ಕರ್ತವ್ಯನ ಮಾಡಬೇಕು, ಈ ಕರ್ತವ್ಯದಿಂದ ನನಗೆ ಇದನ್ನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಈ ಜವಾಬ್ದಾರಿಯನ್ನು ನಾನು ಒಂದು ಒಳ್ಳೆಯ ರೀತಿಯಿಂದ ನಿರ್ವಹಿಸ್ಕೊಂಡು ಹೋಗಬೇಕು ಅಂತ. ಆದರೆ ಅದರ ಫಲಿತಾಂಶಕ್ಕೆ ನಾವು ಮನಸ್ಸನ್ನು ಅಡವಿಡಬಾರದು. ಅಂದರೆ ನಾವು ಈ ಮನಸ್ಸು ಏನು ಮಾಡಿಬಿಡುತ್ತೆ, ನಾನು ಒಂದು ಒಳ್ಳೆಯ ಉದ್ದೇಶ ತಗೋಬೇಕು, ಒಂದು ಒಳ್ಳೆಯ ಉದ್ದೇಶದಿಂದ ಇರಬೇಕು, ನಾನು ಇದು ಮಾಡಬೇಕು ಅದು ಮಾಡಬೇಕಂತ ನಾವು ಏನು ಮಾಡಿಬಿಡ್ತೀವಿ, ನಮ್ಮ ಮನಸ್ಸನ್ನು ಅಡ ಇಟ್ಟುಬಿಡ್ತೀವಿ. ಅಂದರೆ ಅದಕ್ಕೆ ಸೀಮಿತವಾಗಿ ಮಾಡ್ಕೊಂಡ್ಬಿಡ್ತೀವಿ. ಏನೇನಾಗಲಿ, ಈಗ ಊಟ ಮಾಡೋಕ್ಕಾಗಲಿ ಏನು ಮಾಡೋದು ಕೂಡ ಅಲ್ಲಿ ಮನಸ್ಸು ಹೋಗಿರುತ್ತಲ್ಲ ನಮ್ಮ ವಸ್ತುಗಳ ಮೇಲೆ, ಆ ರೀತಿಯಿಂದ ನೀವು ಬದುಕಬೇಡಿ. ಯಶಸ್ಸು ಸಿಕ್ಕಾಗ ಅತಿಯಾಗಿ ಹಿಗ್ಗದೆ, ಅಂದರೆ ಅತಿಯಾದ ಮೋಹ ಅಹಂಕಾರ ಹಿಗ್ಗದೆ. ಅಂದರೆ ಯಾರೋ ಒಂದು ಹೇಳ್ತಿರ್ತಾರೆ, ಗುರು ಅವರು ಯಾರೋ ಒಂದು ಹಿರಿಯರು ಏನೋ ಒಂದು ಮಾತು ಹೇಳ್ತಾರೆ, ಮಾಡೋಣ ಬಿಡು ನೋಡೋಣ ಅಂತ ಈ ಥರ ಮಾತಾಡಬಾರ್ದು. ಅವರಿಗೆ ನಾವು ಯಾವ ಥರ ಗೌರವ ಕೊಡ್ತೀವಿ ಅದೇ ರೀತಿಯಿಂದ ಗೌರವ ಕೊಡಬೇಕು ಅಂತ ತಿಳಿಸ್ಬೇಕು. ಸೋಲಾದಾಗ ಕುಗ್ಗದೆ, ಅಂದರೆ ಸೋಲಾದಾಗ ಕುಗ್ಗಬಾರ್ದು. ಅಂದರೆ ನನಗೆ ಇಷ್ಟೆಲ್ಲ ಪರಿಶ್ರಮ ಪಟ್ಟರು ನನಗೆ ಪ್ರತಿಫಲ ಸಿಗಲಿಲ್ವಲ್ಲ ಅಂತ ನಾವು ಕುಗ್ಗಬಾರ್ದು. ಅದೇ ಕುಗ್ಗಿದ್ರೆ ನಮಗೆ ನಾವು ಮುಂದೆ ಪಡೋ ಕಷ್ಟನೂ ಇನ್ನೂ ಹೆಚ್ಚಾಗುತ್ತೆ. ನಾವು ಏನು ಮಾಡ್ತಾಯಿದ್ವಿ, ಇವತ್ತು ಸೋಲ ಹೋಗ್ತಾ ನಾಳೆ ಗೆಲುವು ಸಿಕ್ಕಿದೆ ಅಂತ ನಾವು ಭರವಸೆಯಿಂದ ಹೋಗಿ ಮುನ್ನಡಿಬೇಕಾಗುತ್ತೆ. ಸ್ಥಿತ ಪ್ರತಿಜ್ಞರಾಗಿ ಬಾಳೋದೇ ಈ ಶ್ಲೋಕದ ನಿಮ್ಮ ಇಂದಿನ ಜೀವನಕ್ಕೆ ನೀಡುವ ಅತ್ಯುತ್ತಮ ಸಂದೇಶ. ಅಂದರೆ ಇಷ್ಟೆಲ್ಲ ಮಾಡಿದರೆ ನಿಮ್ಮ ಜೀವನದ ಒಂದು ಒಳ್ಳೆಯ ಉದ್ದೇಶವನ್ನು ನೀವು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇಂಥಾದ್ರೂ ನಡೀತಾ ಇದ್ದರೆ ಈ ಶ್ಲೋಕ ನೋಡಿ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಬದುಕಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋದ್ರಿಂದ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.